ನೋಡಿ, ಇದು ತುಂಬ ದಿನ ಆಗೋಗಿತ್ತು ಹಾಕ್ಕೊಳ್ದೆ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನನಗೆ, ಹೇಗೆ ಚೆನ್ನಾಗಿದೆಯಾ ಅಂತ. ತುಂಬ ವರ್ಷದ ಹಿಂದೆ ತೊಗೊಂಡಿದ್ದು, ಇದನ್ನು ಇವತ್ತು ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಹಳೇದು ಓಲೆ ಬಿಚ್ಚಾಕಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೆಳಗ್ಗೆನೇ ಏನು ಇವಳ್ದು ಓಲೆ ನೋಡೋಕ್ಕೋಸ್ಕರ ನಾವು ವಿಡಿಯೋ ನೋಡ್ತಾ ಇದ್ದೀವ ಅಂದ್ಕೊಳ್ಬೇಡಿ. ಒಂದು ಟ್ವಿಸ್ಟ್ ಇದೆ. ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ಲು ನೋಡಿ. ಈ ಥರ ಕಾಣಿಸುತ್ತೆ. ಚೆನ್ನಾಗಿದೆಯಾ ಇದು? ನೋಡಿ, ದೊಡ್ಡೋರು ಹೇಳ್ತಾರೆ, ಓಲೆನ ಏನಾದರೂ ಮೂಗ್ಬಿಟ್ಟು ಓಲೆ ಹಾಕ್ಕೊಳ್ಬೇಕಾದ್ರೆ ಕೂತ್ಕೊಂಡು ಹಾಕ್ಕೊಳ್ಬೇಕು ಅಂತಾರೆ. ನಾನು ಕೂತ್ಕೊಂಡ್ರೆ ವಿಡಿಯೋ ಕಾಣಿಸಲ್ಲ. ಹಾಗಾಗಿ ಅಯ್ಯೋ ನೋಡಿ, ಬಿತ್ತು. ಹೇಳ್ತಾ ಇದ್ದಂಗೆ ಬಿತ್ತು. ಎಲ್ಲಿ ಹುಡುಕ್ಲಿ ಇವಾಗ? ನೋಡಿ, ತಿರ್ಪನೇ ಬಿದ್ದೋಯ್ತೆಲ್ಲೋ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ. ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ನೋಡಿ ಹೇಗಿದೆ. ನಾನು ಅದಕ್ಕೆ ಹೇಳಿದ್ದು, ಫುಲ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂತ. ಇದು ಯಾವುದೋ ಸೀರೆ ಇತ್ತು, ಹುಟ್ಟಿರಲಿಲ್ಲ, ಹಾಗಾಗಿ ಇದೇ ಆಗತ್ತೆ ಅಂತ ಅದಕ್ಕೆ ಒಂದು ಮೈಸೂರು ಸಿಲ್ಕ್ ಬ್ಲೌಸ್ನ ರೆಡಿ ಮಾಡಿಕೊಂಡೆ. ಈಗ ಒಂದು ನಾನು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನು ಅಂತ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು. ಟಿ ವಿ ಆ್ಯಂಕರಿಂಗ್ ಅವರು ನನ್ನ ಕನ್ನಡ ಮಾತಾಡೋರು ಬನ್ನಿ ಅಂದರು. ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ಬರಲ್ಲ, ನಿಮ್ಗೆಲ್ರಿಗೂ ಗೊತ್ತು. ಹಾಗಾಗಿ ನೋಡೋಣ ಏನು ಪ್ರೋಗ್ರಾಮ್ ಅಂತ ಗೊತ್ತಿಲ್ಲ. ಅಲ್ಲೇನಾದರೂ ನನಗೆ ಇಷ್ಟ ಆಗಿ ನನಗೆ ಖುಷಿ ಆಯಿತು ಅಂತಂದರೆ ನಾನು ವಿಡಿಯೋ ಮಾಡ್ತೀನಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಮತ್ತು ಬಳೆ ಈ ಥರ ಹಾಕ್ಕೊಂಡೆ, ಈ ಎಲ್ಲೋ ಸಿಗಲಿಲ್ಲ, ಗೋಲ್ಡೇ ಹಾಕ್ಕೊಂಡೆ, ರೆಡ್ ಕಲರ್ ಸೀರೆ ಹಾಕ್ಕೊಂಡೆ, ರೆಡ್ಡದ್ದು ಒಂದು ಕ್ಲಿಪ್ ಹಾಕ್ಕೊಂಡೆ, ರೆಡ್ಡದ್ದೊಂದು ರೋಸ್ ಮುಡ್ಕೊಂಡೆ. ಎಲ್ಲ ಮನೇಲೇ ಇದ್ದಿದ್ದು, ನಾನೇನು ತೊಗೊಂಡು ಬಂದಿಲ್ಲ. ಫುಲ್ ತೋರಿಸ್ತೀನಿ ನೋಡಿ ಹೇಗೆ ರೆಡಿ ಆಗಿದ್ದೀನಿ ಅಂತ ಹೇಳಿ. ಈ ಥರ ಇದೆ ನೋಡ್ಬೋದು. ನನ್ನ ಹೊಟ್ಟೆ ಎಷ್ಟು ಒಳಕೋಗಿದೆ ಅಂತ ಹೇಳಿ. ಪ್ರತಿಯೊಂದು ನಾನು ಮಾಡ್ತಿರೋ ಪ್ರಾಡಕ್ಟೇ ನಾನು ಬಳಸ್ತಾ ಇರೋದು. ತುಂಬ ಜನ ಕೇಳ್ತಾ ಇದ್ದೀರಾ, ಹೇಗೆ ಇಷ್ಟು ಮೊದಲು ನನಗೆ ಏಜ್ ಆಗಿದೆ, ನನಗೆ 52 ವರ್ಷ. ಆದರೆ ನನಗೆ ಗೊತ್ತಿರೋರು, ನನ್ನ ಫ್ರೆಂಡ್ ಸರ್ಕಲ್ಲು, ತುಂಬ ವರ್ಷದಿಂದ ನನ್ನ ಜೊತೆಲಿರೋರೆಲ್ಲ ಹಾಗೆ ಕೇಳ್ತಾ ಇದ್ದಾರೆ. ಮೊದಲು ಸ್ವಲ್ಪ ಏಜ್ ಆಗಿರೋರ ಥರ ಕಾಣಿಸ್ತಾ ಇದ್ದೆ, ಈಗ ಸ್ವಲ್ಪ ಹೆಂಗೋ ಆಗೋಗಿದ್ಯಾ ಅಂತ ಹೇಳ್ತಾರೆ. ನಾನು ಮಾಡ್ತಿರೋ ಪ್ರಾಡಕ್ಟ್ ಎಲ್ಲ ನಾನು ಬಳಸ್ತಾ ಇರೋದು. ತುಂಬ ಆರ್ಡರ್ಸ್ ಇದೆ. ಇವತ್ತು ಬೆಳಗ್ಗೆನೇ ಹೋಗ್ತಾ ಇದ್ದೀನಿ ಅಂತ ಹೇಳಿ, ಇವಾಗ ನೋಡಿ 9:30 ಹೋಗ್ತಾ ಇದ್ದೀನಿ ಅಂತ ಹೇಳಿ ಸ್ವಲ್ಪ ಕಳಿಸಿದ್ದೀನಿ. ಇದೆಲ್ಲ ಸಾಮಾನು ತರಿಸಿಟ್ಟಿದ್ದೀನಿ, ಉರಿಬೇಕು. ಇಷ್ಟು ಕೆಲಸ. ಟಿ ವಿ ಆ್ಯಂಕರಿಂಗ್ ಅವರು, ಏನೂ ಗೊತ್ತಿಲ್ಲ ನನಗೆ, ನೋಡೋಣ ಫಸ್ಟ್ ಟೈಮ್ ಅಂತ ಹೇಳಿ ಈ ಓಲೆ ಹಾಕ್ಕೊಂಡೆ. ಅವಳದ್ದು ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳಿ ಈ ಕೈಗೆ ನನ್ನ ಮಗಳು ಕೊಡಿಸಿರೋದು ವಾಚ್ ಕಟ್ಕೊಂಡೆ. ಈ ಕೈಗೆ ಕೈ ತುಂಬ ಬಳೆ ಹಾಕ್ಕೊಂಡಿದ್ದೀನಿ. ಈ ಥರ ರೆಡಿಯಾಗಿದ್ದೀನಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋನ ಫುಲ್ಲು ನೋಡಿ. ಅಲ್ಲೇನಾದರೂ ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಆಗಿ ವಿಡಿಯೋ ಮಾಡಿದೆ ಅಂದರೆ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.